ವೆಲ್ಕಮ್ ಬ್ಯಾಕ್ ಜೀನುಗೂಡು ಫ್ಯಾಮಿಲಿ. ನಾವೆಲ್ಲ ಇವತ್ತು ಪಿಲಿಕ್ಲಕ್ಕೆ ಹೊರಡ್ತಿದ್ದೇವೆ. ಆಯ್ತಾ, ಬಸ್ ಬಂತು, ಮತ್ತೆ ಸಿಗ್ತೇನೆ. ಬಲಿ ನಾವೆಲ್ಲ ಪಿಲಿಕ್ಲಕ್ಕೆ ಹೊರಟದಾಯ್ತು. ಈಗ ಫೋರ್ಟ್ ಮೇಲಲ್ಲಿ ಇದ್ದೇವೆ. ಇಲ್ಲಿ ಬಸ್ ಬರ್ತದೆ. ಹಾಗೆ ನನಗೆ ಅಲ್ಲಿ ಕರೆಕ್ಟ್ ಹೇಳಲಿಕ್ಕೆ ಆಗಲಿಲ್ಲ. ಎಂತ ಅಂದರೆ ಚಿಕ್ಕ ಮಕ್ಕಳೆಲ್ಲ, ಸಾರಿ ದೊಡ್ಡ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳಿಲ್ಲ. ಸಾರ್ವಿತೊಂದು ಇಲ್ಲಿ ಅವನಪ್ಪನೊಟ್ಟಿಗೆ ಅವನ ಅಮ್ಮನ ಕೆಲಸದಲ್ಲಿಗೆ ಹೋಗುವಾಗ ಸಿಕ್ಕಿದ. ಹಾಗೆ ಪಾಪ ಅವನಿಗೆ ಆಸೆ ಇತ್ತು, ಮತ್ತು ನಾವು ಕರ್ಕೊಂಡು ಬಂದೆವು. ಅಂದರೆ ಚಿಕ್ಕ ಮಕ್ಕಳು ಬಂದರೆ ತುಂಬ ಕಷ್ಟ ಆಗ್ತದಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಹಾಗೆ ದೊಡ್ಡ ಮಕ್ಕಳು ಮಾತ್ರ ಭಜನೆ ಲೆಕ್ಕದಲ್ಲಿ ಹೋಗೋದಲ್ಲ ಆಯಿತಾ. ಹೀಗೆ ನಾವು ಪ್ಲ್ಯಾನ್ ಹಾಕಿದ್ದೆವು ಮನೆಯವರು ಹೋಗೋದು ಅಂತ. ಇಲ್ಲಿಗೆ ಸಹ ರಜೆಯಲ್ಲಿ ಹೋಗಲಿಲ್ಲ ಅಂತ. ಹಾಗೆ ಮಕ್ಕಳೆಲ್ಲ ಬರ್ತೇನೆ ಅಂತ. ಹಾಗೆ ಒಂದೊಂದು ಮಕ್ಕಳು ಜಾಯಿಂಟ್ ಆಗಿ ಇಷ್ಟು ಮಕ್ಕಳಾಯಿತು ನೋಡಿ. ಬಸ್ ಸಿಕ್ಕಿದೆ, KSRTC ಬಸ್. ರೀಚ್ ಆಗಿದ್ದೇವೆ. ರೀಚ್ ಅಂದರೆ ಮೂಡ್ಶೆಡ್ಡಿಲ್ಲಿದ್ದೇವೆ, ಬಸ್ ಇಲ್ದಿದ್ದೇವೆ. ಈಗ ನಾವು ಒಳಗೆ ಎಂಟ್ರ್ ಆಗಲಿಕ್ಕೆ ಸ್ವಲ್ಪ ನಡಿಲಿಕ್ಕೆ ಉಂಟು, ಹಾಗೆ ಹೋಗ್ತಿದ್ದೇವೆ. ಅಂದರೆ ನಾವು ಫಸ್ಟ್ ಒಂದು ಮಾತಾಡಿದ್ದೆವು. ಅಂದರೆ ನಮ್ಮದು ಫ್ಯಾಮಿಲಿ ಅವರಿದ್ದಾರೆ ಇಲ್ಲಿ ಮೂಡ್ಶೆಡ್ಡೆಯಲ್ಲೇ, ಹಾಗೆ ಮಿಲನ್ ಅಂತ. ಅಂದರೆ ಇಲ್ಲಿದೆಲ್ಲ ಸ್ವಲ್ಪ ಸೆಟ್ಟಿಂಗ್ ಮಾಡಿಕೊಡಿ ಅಂತ. ಹಾಗೆ ಮಾಡಿಕೊಡ್ತೇನೆ ಹೇಳಿದರು. ನೋಡುವಾಗ ಅವರು ಫಾರಿನಲ್ಲಿರೋದು. ಅವರ ಕಸಿನಿಗೆ ಹೇಳಿದರು, ಮಿಥುನ್ ಅಂತ. ಹಾಗೆ ಅವರು ಇಲ್ಲೇ ಇದ್ದಾರೆ. ನಮಗೆ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡಿಕೊಡ್ತೇನೆ, ಅಂದರೆ ಪ್ಲೇಸ್ ಎಲ್ಲ ಬೇಕಲ್ಲ ಮಧ್ಯಾಹ್ನ ಊಟಕ್ಕೆ, ಮತ್ತು ಇಲ್ಲೆಲ್ಲ ಮಾತಾಡಿಸಿ ಕೊಡ್ತೇನೆ ಹೇಗೆಲ್ಲ ಹೋಗಲಿಕ್ಕೆ ಅಂತ. ಹಾಗೆ ಅಲ್ಲಿ ಸಿಗ್ತಾರೆ ಹೇಳಿದ್ದಾರೆ. ಈಗ ನಾವಾಗಿ ನಡೆದುಕೊಂಡು ಹೋಗ್ತಿದ್ದೇವೆ. ಸಿಕ್ಕಿದೆ ನೋಡಿ. ಈಗ ಎಷ್ಟು ಗಂಟೆ ಸಿಕ್ಕಿದೆಲ್ಲ ಪ್ರಜ್ಞೆ ತೆಗೆದು ಕೊಟ್ಟದ್ದು ಎಲ್ಲರಿಗೆ ಸಹ. ಬಾಯ್ಸ್ ಫ್ರೆಂಡ್ ಇದ್ದಾರೆ, ನಾವೆಲ್ಲ ಇಲ್ಲಿದ್ದೇವೆ. ಈಗ ಎಷ್ಟು ಗಂಟೆ? 10 ಗಂಟೆ ಆಗಿದೆ. 10 ಗಂಟೆ ಅಲ್ಲ, 10 ಆಗಿದೆ. ತುಂಬ ಬಿಸಿಲು, ನೀನು ರಾತ್ರಿ ಎಲ್ಲ ಮಳೆ. ಇವತ್ತು ಸ್ವಲ್ಪ ವೆದರ್ ಕೂಲ್ ಇದೆ, ಒಳ್ಳೆ ಇತ್ತು. ಬಿಸಿ ಬಿಸಿ ಆಗ್ತುಂಟು, ಆಗುದೇ ಇಲ್ಲ. ವಿಡಿಯೋ ಮಾಡಲಿಕ್ಕೆ ನೆನಪಿಲ್ಲ ಆಯ್ತಾ. ಈಗ ನೋಡಿ ಬೇರೆ ಓ ಕಂದ ಕೊನೆಯ ಬಲ್ಲೆ. ಇವರೇ ಆಯ್ತಾ, ಅವರಿಗೊಂದು ತುಂಬ ಥ್ಯಾಂಕ್ಸ್. ಅವರು ಮತ್ತೆ ಇನ್ನೊಬ್ಬರು ತುಂಬ ಹೆಲ್ಪ್ ಮಾಡಿದರು, ಹೇಗೆ ಹೋಗಬೇಕು ಅಂತೆಲ್ಲ ಹೇಳಿಕೊಟ್ರು. ತುಂಬ ಖುಷಿ ಆಯಿತು ನಮಗೆ. ಈಗ ನೋಡುವ ಹೇಗೆಲ್ಲ ಹೋಗೋದು ಅಂತ. ಸೈನ್ಸ್ ಸೆಂಟರಿಗೆ ಬಂದೆವು ನೋಡಿ. ಲಾಸ್ಟ್ ಟೈಮ್ ಬಂದಾಗ ಇದರಲ್ಲಿ ಆಡಲಿಕ್ಕೆ ಹೋಗಿ ಅದನ್ನು ಸಿಕ್ಕಿಸಿ ಹಾಕಿ ನಾವೇ ಓದೋದು. ಸರಿ ಮಾಡಿದ್ದಾರೆ ಪುಣ್ಯಕ್ಕೆ. ಇವತ್ತೊಂದು ಆಡಬೇಕು ಅದರಲ್ಲಿ. ಫುಲ್ ಡೀಟೇಲ್ ಆಗಿ ವೀಡಿಯೋ ಮಾಡೋದಿಲ್ಲ, ಯಾಕೆಂದರೆ ನಿಮಗೆ ನೋಡಲಿಕ್ಕೆ ಸಹ ಬೋರ್ ಆಗ್ತದೆ, ಮತ್ತು ನನ್ನ ಮೆಮೊರಿ ಸಹ ಫುಲ್ ಆಗ್ತದೆ. ಸಿಂಪಲ್ ಆಗಿ ಒಂದು ರೌಂಡ್ ತೆಗಿತೇನೆ ಆಯ್ತಾ. ಜಸ್ಟ್ ಬರ್ತೀವಿ. ಬೇಗ ಪೋಲೆ ಟೈಮಿಂಗ್.
ಒಟ್ಟಿಗೆ ಪೊಲೀಸ ಪೋಲೆ ಪೋಲೆ ಬಾ ಮೀ ತಿಂಡು ಬಾ ಮೀ ತಿಂಡು അങ്ങനത്തന്നെ ബാ ബാ ಈ ಬಾಲೆ ಒಟ್ಟಿಗೆ ಒಂಜಿ ತಿಪ್ಪುಗ ಫೋಟೋ ತಿಪ್ಪುಗ ಬಾಲೆ 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 ಬೊಚ್ಚಿ ಒಂಜಿ ಫೋಟೋ ತಿಪ್ಪುಗ ಬಾಲೆ ಈ ಅದು ಕಾಮಿಡಿ ഈടെ നോക്കുരിക്ക എന്നെയാണ് ಕುಟುಂಬದಕ್ಲ ಅನುಶ್ರೀ ಕುಟುಂಬದವರು ಅರ್ಜೆಂಟ್ ಲೇಟ್ ಆಯ್ತಲ್ಲ വീട് ಮಿಸ್ಸಿಂಗಾ ಆಯ್ತು ಏ ಆಯ್ತು ರಿಯಾಲಿಟಿ ಅವಳು ಕೈ ಕಟ್ಟೋದನ್ನು ಸರಿ ಮಾಡು ಕೈ ಕಟ್ಟೋದನ್ನು ಸರಿ ಮಾಡು ಡಾಕ್ಟರ್ ಅಲ್ಲ ರೆಡಿಯಾ ಈಗ ಪಾರ್ಕಿಗೆ ಬಂದೆವು ಇಲ್ಲಿ ಸಹ ಕೆಲವು ಸೈನ್ಸ್ ಇದೆಲ್ಲ ಉಂಟು ಹಾಗೆ ನೋಡ ಹೀಗೆಲ್ಲ ಆಗ್ತದೆ ಅಂತ ಲಾಸ್ಟ್ ಟೈಮ್ ಬಂದು ಆಡಿಯಲ್ಲಿ ಹೋಗಿದ್ದೇವೆ ಜಾಲಿ ಆಗಿತ್ತು ನಾನು ಹೇಳಿದೆ ಅಲ್ಲ ಅದನ್ನು ಹಾಳು ಮಾಡಿ ಹೋದದ್ದು ನೋಡಿ ಅವಳು ತಂಗಿಗೆ ಆಡ್ತಿದ್ದಾಳೆ ಇದಕ್ಕೊಂದು ಅರಂಟುದು ಆಯ್ತಾ ನಾವೆಲ್ಲರೂ ಸಹ
ನೋಡ್ಬೇಕೀಗ ಹೇಗೆ ಆಗ್ತದೆ ಅಂತ. ಓನ್ಯಾವಲ್ಲ ಓನ್ಯಾವ അതെ 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 3D ಶೋಗೆ ಬಂದಿದ್ದೇವೆ ಅಲ್ಲೇ. ಹೌದು 3D ಶೋಗೆ ಬಂದಿದ್ದೇವೆ. ಒಂದು ಸ್ಮೆಲ್ ಜಾಲಿ 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 ಆದ್ರೆ ಒಂದು ಸ್ಯಾಡ್ ಬೇಸರ ಆಯ್ತು. ಕಿರಿಕಿರಿ ಎಂತ ಅಂದರೆ ದಿಲೀಪ್ ರಾಜಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಫಿಲ್ಮ್ ಆ್ಯಕ್ಟರ್. ಬೇಜಾರಾಯ್ತು ಮಾತ್ರ, ಈಗ ಎಲ್ಲರೂ ಸಾಯ್ತಿದ್ದಾರೆ ಅಂತ ಕೇಳುವಾಗ. ನೋಡ ಅಮ್ಮಣ್ಣ ಏದು ಕಲರ್ ಎಲ್ಲ ರೆಡ್ ಕಲರ್ ಎಲ್ಲರದು. ಬಾಬಾ ಎಲ್ಲರೂ ಗ್ಲಾಸ್ ಡ್ಯಾಮೇಜ್ ಮಲ್ಪೊಚ್ಚಿ. ವಿಡಿಯೋ ಮಾಡಬಾರ್ದು ಹಾಕಿದ್ದಾರೆ, ಇನ್ನೂ ತೆಗೆಯುತ್ತೆ ವಿಡಿಯೋ ಮಾಡಬಾರ್ದು ಹಾಕಿ. ಅಲ್ಲ ನಾಯಿ ಕೊಡ ಊರೆಲ್ಲ ಬೋರಿದೆ ಓರಾಂಡ್ ಗೈಸ್ ಇಷ್ಟ ಬೋರಿಂಗ್. 3D ಶೋ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಎಂತ ಅಂದರೆ 1 ಗಂಟೆ ಆಗಿದೆ, ಊಟ ಮಾಡುವ ಅಂತ ಹೇಳಿದರು. ಹಾಗೆ ಪಾರ್ಸಲ್ ಹೇಳಿದೆ ಹೊರಗಿಂದ, ಹಾಗೆ ಈಗ ಬರ್ತದೆ. ಆಯ್ತಾ, ನಾವು ಪಾರ್ಸಲ್ ಆರ್ಡರ್ ಮಾಡಿದ್ದೇವಲ್ಲ, ಬಂತು. ಒಂದು ನಮ್ಗೆ ಇಲ್ಲೊಂದು ಮನೆಯಾಗೆ ಕೊಡ್ತಾರೆ ಹೇಳಿದ್ರು, ಹಾಗೆ ನೋಡ್ಬೇಕು ಇಲ್ಲಿಂದ. ಫುಡ್ ಕೈಯಲ್ಲಿ ಉಂಟು, ಆದರೆ ನಮಗೆ ಮನೆ ಕೊಡ್ತಾರೆ ಹೇಳ್ತಾರೆ, ಅದನ್ನ ಎಂಥ ವಿಷಯ ಅಂತ ಗೊತ್ತಿಲ್ಲ. ಈಗ ರೂಮ್ ಆಗಿ ಉಂಟು, ಆದರೆ ಕೀ ಇಲ್ಲ. ಕಾಲ್ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ನಮಗೆ ಇದರೊಳಗೆ ಕುತ್ಕೊಳ್ಳೋಕ್ಕಿಂತ ಅಲ್ಲಿ ಆಗ ಕುತ್ಕೊಂಡಿದ್ದೇವೆ ಒಂದು, ಅಲ್ಲಿ ಚಂದ ಮರದ ಅಡಿಯಲ್ಲಿ ಚಂದ ಗಾಳಿ ಬರ್ತಿತ್ತು, ಅಲ್ಲೇ ಹೋಗುವ ಅಂತ ಆಗ್ತುಂಟು. ಎಂತ ಮಾಡೋದು ಗೊತ್ತಾಗ್ತಿಲ್ಲ, ನೋಡುವ ಎಂತಾಗ್ತದೆ ಅಂತ. ಕಬಾಬ್ ಉಂಡು, ಕಬಾಬ್ ಒಬ್ಬನು ವೆಜ್ ಮತ್ತೆಲ್ಲರೂ ನಾನ್ ವೆಜ್.
ಹಾಗೆ ನಾವು ಎಂತ ಮಾಡಿದ್ದೇವೆ ಅಂದರೆ ಬಿರಿಯಾನಿ ಮತ್ತೊಂದು ಕಬಾಬ್ ಹಾಗೆ ಒಂದು ಪ್ಲ್ಯಾನ್ ಹಾಕಿ ಮಾಡಿದ್ದೇವೆ. ಟೇಸ್ಟ್ ನೋಡಬೇಕು. ಅದು ಇವನು ಪ್ರಥಮ್ ಇಲ್ಲಿ ಪ್ರಥಮ್ ಅಂತಿದ್ದಾನೆ, ಅವನದು ಫ್ಯಾಮಿಲಿ ಅವ್ರದ್ದು. ಏನು ಹೋಟೆಲ್ ಮಾಮಿನ ನನ್ನ ಮಾಮಿದು ಹೋಟೆಲಿಂದ ಮೂರ್ಶೆಡ್ಡೆ ವಾಮಂಜೂರಿಂದ ತರಿಸಿದ್ದೇವೆ. ಟೇಸ್ಟ್ ಹೇಗುಂಟು ನೋಡು. ಅಲ್ಲಿ ರೂಮಲ್ಲಿರೋದು ಕೈ ತೊಳಿಲಿಕ್ಕೆ ಒಂದು ನೀರೆಲ್ಲ ಸಿಕ್ಕಿತ್ತು, ಪೈಪೆಲ್ಲ ಆನ್ ಇತ್ತು. ನಮಗೆ ಆಯಿತು ಇಲ್ಲೇ ಕೂತ್ಕೊಳ್ಳಿ, ಗಾಳಿ ಸಹ ಬರ್ತದೆ ಚಂದ. ಇವರು ಸ್ವಲ್ಪ ಜನ ಇಲ್ಲಿ ಕೂತ್ಕೊಂಡಿದ್ದಾರೆ. ಇವಳಿಗೆ ಮನೆಯಿಂದ ಊಟ ತಂದದ್ದು. ನೋಡುವ ಹೆಂಗನುಂಟ, ಟೇಸ್ಟ್ ಸೂಪರಾ ಬೆಟರಾ? ಇಂಚಿ ಬರ್ಪರಾ 2:45 ಆಯ್ತಾ. ಇಲ್ಲಿಂದ ಊಟ ಮಾಡಿ ಹೋಗುವಾಗ ಲೇಟ್ ಆಯಿತು. ಅಲ್ಲಿಗೆ 3 ಕಿಲೋಮೀಟರ್ ಉಂಟಂತೆ, ಹಾಗೆ ರಿಕ್ಷಾವೇ ಬೇಕು. ಇದು ನಮಗೆ ಗೊತ್ತಿರಲಿಲ್ಲ, ಈಗ ಸುಮ್ಮನೆ ವೇಸ್ಟ್ ಅಂತ ಆಗ್ತುಂಟು. ಗುತ್ತು ಮನೆಗೆ ಬಂದೇವೆ ಈಗ. ಟೈಮ್ ಸಹ ಆಯಿತು, ಅದೇ ಬೇಜಾರಾಗ್ತುಂಟು. ಈಗ ಎಷ್ಟಾಯಿತು ಟೈಮ್? 3 ಗಂಟೆ ಆಗ್ತಾ ಬಂತು. ಇನ್ನು ನೆಕ್ಸ್ಟ್ ಆಚೆ ಇಂಥದ ಮಡಿಕೆ ಹಾಗೆಲ್ಲ ಮಾಡೋದುಂಟಂತೆ, ನೋಡುವ. ಮತ್ತೆ ಹೋಗಿ ಇಲ್ಲೊಂದು ಹೋಗಿ ಬರ್ತೇವೆ, ಹೇಗೆ ಉಂಟು ನೋಡುವ. Then he announced that he would give a silver coin to all the guests present. Left side. ಇದು ನಾವು ಮೂವರಂತೆ, ನಾನು ಇವಳ ತಂಗಿ. ಗೊತ್ತಿಲ್ಲ ಅವರು ಹೇಳೋದು ನಮ್ಮ ಮನೆ ಆಗಿರ್ಬೋದು ಓಲ್ಡ್ ಅಂತ. ಸುಮ್ಮನೆ ಬರುವಾಗ ಮಾತ್ರ ಜಾಲಿ ಅಲ್ಲ ಅಮ್ಮಣ್ಣ ಅತೆಯ ಬಂದಾಗ ಮಾತ್ರ ಜಾಲಿ ಇತ್ತೆ ಬುಡಿ ಅಥವಾ ಸಾಕಪ್ಪ. ಬೋರಿಂಗ್ ಅತ್ತ ಫಸ್ಟ್ ಬಂದಾಗ ಜಾಲಿ ಕಾಣಲಿ ಶುಕುಂಡ ಹೂಲು ನೀರಲ್ಲಿ ಗುರು ಹಿಂದೂ ಕುರಿ ಅದು ರೈಟ್ ಸತ್ಯ ನಮ್ಮ ಊರಲ್ಲಿ ಇಲ್ಲ ಆಯಲೆ ಅದನ್ನ ಬರ್ತೀನಿ ಸೂಪರ್. ವಾವ್ ಇಡಾನ್ ಅದಲ್ಲ ಒಟ್ಟಿಗೆ ಬೋಲೆ ಸ್ಟಾಪ್ ಹೋಗಿ ಒಟ್ಟಿಗೆ ಬೋಲೆ ಬೇಗ ಕುಂಜಿ ಸೂಪರಾ ಗುಂಡನ್ನ
ಸ್ವಲ್ಪ ಅಷ್ಟು ಸ್ಲೋ ಸ್ಲೋ ಒಂದು ಎಲ್ಲರೂ ಬಾವೆಲ್ಲ ಬಿಡ್ತದಕ್ಕೆ ಅದಾದ ನಿಜ ಬೋಲಂಡಿ ಓ ಅವು ಬೀಸುವ ಕಲ್ಲೊಂದು ಅವು ಕಡಪಿ ಕಲ್ಲು ಅದಂತ ಬಾವ ಅದೇಯಾ ಹೇಡ ಹೇ ಪೂವ ಪೂವ ಕೋಲ್ಡ್ ನೀರುಂಡು ಬಲೆ ಪೋಯ್ And what did he find? He found gold. Yes.